ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆ ಹಾಗೂ ಜೊತೆಯಲ್ಲಿ ಪತ್ರಿಕೆ ವತಿಯಿಂದ ವೃಕ್ಷಮಾತೆ ಪದ್ಮಶ್ರೀ ಪ್ರಶಸ್ತಿ ವಿಜೇತೆ ಸಾಲುಮರದ ತಿಮ್ಮಕ್ಕನವರಿಗೆ ನಮ್ಮ ಪ್ರಧಾನ ಕಚೇರಿಯಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ. ಸಾಲುಮರದ ತಿಮ್ಮಕ್ಕ ಅವರನ್ನು ಕಳೆದುಕೊಂಡಿದ್ದೇವೆ. ಹಾಗಾಗಿ ನಾವೆಲ್ಲ ಇನ್ನು ಮುಂದೆ ಅವರು ನಡೆದ ದಾರಿಯಲ್ಲೇ ನಡೆಯೋಣ. ನಾವೆಲ್ಲರೂ ಗಿಡವನ್ನು ನೆಡುವ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಗಿಡ ನೆಟ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಇಡೀ ರಾಜ್ಯಾದ್ಯಂತ ಎಲ್ಲರೂ ಪ್ರತಿಯೊಬ್ಬರೂ ಈ ಗಿಡವನ್ನು ನೆಟ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ ಅಂತ ನನ್ನ ಈ ಒಂದು ಮಾತನ್ನ ಮುಗಿಸ್ತಾ ಇದ್ದೀನಿ. ನಾವೆಲ್ಲರೂ ಸಾಲುಮರದ ತಿಮ್ಮಕ್ಕನವರಂತೆ ನಡೆಯೋಣ, ಅವರಂತೆ ನಾವು ಮರವನ್ನು ನೆಡೋಣ, ಗಿಡವನ್ನು ಬೆಳೆಸೋಣ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ನಮ್ಮ ಉಸಿರೇ ಹಸಿರು ಎಂಬ ಸಾಲುಮರದ ತಿಮ್ಮಕ್ಕನವರು ಹೇಳಿಕೊಟ್ಟಿರುವಂಥ ಈ ಗಿಡ ಮರವನ್ನು ನಾವು ಬೆಳೆಸುತ್ತಾ ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಕೇಳಿಕೊಳ್ಳೋಣ. ಇಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎರಡು ಸಂಗತಿಗಳು. ಮೊದಲನೆಯದು ಪದ್ಮಶ್ರೀ ವಿಜೇತೆ ಹಾಗೂ ಆಡಳಿತ ಪ್ರಶಸ್ತಿಯ ವೃಕ್ಷಮಾತೆಯಾದ ಸಾಲುಮರದ ತಿಮ್ಮಕ್ಕರವರು ಇಂದು ಅಗಲಿದ್ದಾರೆ. ಅದು ನಮಗೆ ಬಹಳ ನೋವಿನ ಸಂಗತಿಯಾಗಿದೆ. ಮತ್ತು ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ವಿಷಯ ಅಂದರೆ ನಮ್ಮ ಸಾಲುಮರದ ತಿಮ್ಮಕ್ಕರವರು ಮಕ್ಕಳಿಲ್ಲವೆಂಬ ಕೊರಗನ್ನು ಮರೆಯಲು ಹಲವಾರು ಮರಗಳನ್ನು ನೆಟ್ಟು ಪೋಷಿಸಿ ಸಲಹೆ ಅವುಗಳನ್ನು ಕಾಪಾಡಿದ್ದಾರೆ. ಸರ್ಕಾರಗಳು ಮಾಡದ ಕೆಲಸವನ್ನು ನಮ್ಮ ಈ ಸಾಲುಮರದ ತಿಮ್ಮಕ್ಕನವರು ಮಾಡಿದ್ದಾರೆ. ಯಾಕಂದರೆ ಮರಗಳನ್ನು ಸರ್ಕಾರಗಳು ನೆಡುತ್ತದೆ, ಆದರೆ ಅವುಗಳನ್ನು ಪೋಷಿಸುವುದು, ರಕ್ಷಿಸುವುದು ಸರ್ಕಾರ ಕೆಲಸಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಂದಿನ ಕಾಲದಲ್ಲಿ ನೀರನ್ನು ಸಾಗಿಸಲಾಗಲಿ, ಗಿಡಗಳನ್ನು ನೆಡುವುದಕ್ಕಾಗಲಿ ಯಾವುದೇ ಸಲಕರಣೆಗಳು ಇಲ್ಲದಿದ್ದರೂ ಸಹ ನಮ್ಮ ಸಾಲುಮರದ ತಿಮ್ಮಕ್ಕನವರು ಸಾವಿರಾರು ಮರಗಳನ್ನು ನೆಟ್ಟಿ ಪೋಷಿಸಿ ನಮಗೆಲ್ಲರಿಗೂ ಆಶ್ರಯವಾಗಿದ್ದಾರೆ. ಇದು ಅವರ ಸಾಧನೆ. ಇದು ನಮ್ಮ ರಾಜ್ಯಕ್ಕೆ ಹೆಮ್ಮೆಯ ಸಂಗತಿ. ಅದಕ್ಕೆ ಈ ಸಾಲುಮರದ ತಿಮ್ಮಕ್ಕನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ.